ತುಂಬ ಜನಕ್ಕೆ ಫೇಶಿಯಲ್ ಹೇರ್ ಗ್ರೋತ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಸೊ ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸ್ ಇಂದನೂ ತುಂಬ ಜನಕ್ಕೆ ಏನು ಅಂದರೆ ಇಲ್ಲೆಲ್ಲ ಅಪ್ಪರ್ ಲಿಪ್ ಮೇಲ್ಗಡೆ ಎಲ್ಲ ಜಾಸ್ತಿ ಕೂದಲು ಥರ ಬೆಳೆದಿರುತ್ತೆ. ಮತ್ತು ಕೆಲವ್ರಿಗೆ ಫೇಸ್ ಮೇಲೆಲ್ಲ ಇಲ್ಲೆಲ್ಲ ಕೂದಲುಗಳು ಜಾಸ್ತಿ ಇರುತ್ತೆ. ಈವನ್ ಚಿಕ್ಕ ಮಕ್ಳಿಗೂ ಕೂಡ ಜಾಸ್ತಿ ಕೂದಲು ಬೆಳವಣಿಗೆ ಜಾಸ್ತಿ ಆಗಿರುತ್ತೆ. ಸೊ ಇವಾಗಿನ ಫುಡಿಂದ ಇರ್ಬೋದು, ಮತ್ತು ಇವಾಗಿನ ಲೈಫ್ ಸ್ಟೈಲಿಂದ, ಮತ್ತು ಹಾರ್ಮೋನಲ್ಸ್ದು ಇಂಬ್ಯಾಲೆನ್ಸಿಂದನೂ ಕೂಡ ಕೆಲವರಲ್ಲಿ ಹಾರ್ಮೋನ್ಸ್ದು ಚೇಂಜ್ ಆದಾಗೂ ಜಾಸ್ತಿ ಕೂದಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಹೇಗೆ ನಾವು ಮನೆಯಲ್ಲೇ ತೆಗಿಬೋದು ಈಸಿ ಮೆಥಡಲ್ಲಿ, ಪಾರ್ಲರ್ಗೆ ಹೋಗುವಂತಹ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ನೀವು ಪಾರ್ಲರ್ಗೆ ಹೋದರೆ ವ್ಯಾಕ್ಸಿಂಗ್ ಮಾಡ್ಸೋಕ್ಕೆ ಸುಮಾರು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಈ ಒಂದು ಟ್ರಿಕ್ ನಾನೊಂದು ಮೆಥಡ್ ಹೇಳ್ಕೊಡ್ತೀನಿ. ಆ ಥರ ನೀವು ಮಾಡೋದ್ರಿಂದ ಮನೆಯಲ್ಲೇ ಆರಾಮಾಗಿ ನೀವು ಅಪ್ಪರ್ ಲಿಪ್ದು ಮಾಡ್ಕೋಬೋದು. ಕೆಲವರೆಲ್ಲ ಥ್ರೆಡ್ಡಿಂಗ್ ಮಾಡಿಸ್ತಾರೆ ನೋಡಿ, ಐಬ್ರೋಸ್ ಮಾಡಿಸುವಾಗ ಥ್ರೆಡ್ಡಿಂಗ್ ಮಾಡಿಸ್ತಾರಲ್ವಾ. ಸೊ ಆ ಥ್ರೆಡ್ಡಿಂಗ್ ಮಾಡಿಸೋ ನೆಸೆಸಿಟಿನೇ ಇಲ್ಲ. ಆರಾಮಾಗಿ ಅದ್ರಲ್ಲಿ ಮಾಡ್ಕೊಂಡ್ರೆ ಏನು ಬರುತ್ತೆ, ಇನ್ನೂ ಸ್ಕಿನ್ ಗ್ಲೋ ಬರುತ್ತೆ. ಥ್ರೆಡ್ಡಿಂಗ್ ಮಾಡಿಸಿದಾಗ ಏನು ಅಂದರೆ ಒಂದು ಸ್ವಲ್ಪ ಹಿಂಗೆ ಎಳಿಬೇಕಾದ್ರೆ ಅವ್ರಿಗೆ ಗಾಯ ಥರ ಆಗುತ್ತೆ ಅಂದ್ಕೊಳ್ಳಿ. ಸೊ ಆವಾಗ ಪಿಂಪಲ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದೆಲ್ಲ ಕಪ್ಪುಗೆ ಕಾಣಿಸುತ್ತೆ. ಸೊ ಈ ಮೆಥಡಲ್ಲಿ ನಾನು ಏನು ಒಂದು 4 ಇಂಗ್ರೀಡಿಯೆಂಟ್ಸ್ನ ಹಾಕಿ ತೋರಿಸ್ತೀನಿ. ಸೊ ನಾನು ಇದರಲ್ಲಿ ಹೇಳ್ಕೊಂಬರ್ತೀನಿ ಹೆಂಗೆ ಅಂತ. ಸೊ ಅದನ್ನು ಅಪ್ಲೈ ಮಾಡೋದ್ರಿಂದ ಏನು ಅಂದರೆ ಮುಖ ಇನ್ನೂ ಬೆಳ್ಳಗಾಗುತ್ತೆ. ಸೊ ನೀವು ಇಲ್ಲೆಲ್ಲ ಹಾಕೋಬೋದು. ನಾನು ಫುಲ್ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ಕೆನ್ನೆ ಹತ್ರ ಹಾಕೋಬೋದು. ಕೆಲವ್ರಿಗೆ ಇಲ್ಲೆಲ್ಲ ಆಗಿರುತ್ತೆ, ಕೆಲವ್ರಿಗೆ ಇದ್ರ ಮೇಲ್ಗಡೆ ಜಾಸ್ತಿ ಕೂದಲು ಬಂದಿರುತ್ತೆ. ಸೊ ಇಡೀ ಮುಖನ ನೀವು ಕವರ್ ಮಾಡಿಕೊಂಡು ಮಾಡ್ಕೋಬೋದು. ಪ್ಲಸ್ ನಿಮ್ಮದು ಹ್ಯಾಂಡ್ಸ್, ಕೈದೂ ಇಲ್ಲೆಲ್ಲ ವ್ಯಾಕ್ಸಿಂಗ್ ಥರ ಮಾಡ್ಕೋಬೋದು. ಕಾಲ್ಗೂ ಮಾಡ್ಕೋಬೋದು. ಕೆಲವ್ರಿಗೆಲ್ಲ ಕಾಲು ಬೆರಳಲ್ಲಿ ಇಲ್ಲೆಲ್ಲ ಕೂದಲುಗಳ ಥರ ಇರುತ್ತಲ್ಲ, ಸೊ ಅದನ್ನು ರಿಮೂವ್ ಮಾಡ್ಕೋಬೋದು. ಸೊ ಅದನ್ನೆಲ್ಲ ಹೋಗ್ಬಿಟ್ಟು ಪಾರ್ಲರಲ್ಲಿ ಮಾಡ್ಸೋಕ್ಕಾಗತ್ತಾ? ಇಲ್ಲ ಅಲ್ಲ. ಸೊ ಮಾಡಿಸ್ಬೋದು. ವ್ಯಾಕ್ಸಿಂಗ್, ಲೆಗ್ ವ್ಯಾಕ್ಸಿಂಗ್ ಎಲ್ಲ ಮಾಡ್ತಾರೆ. ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಡ್ತೀರಾ? ಆರಾಮಾಗಿ ನಿಮ್ಮ ಮನೆಯಲ್ಲೇ ಸಿಗುವಂತಹ ಪದಾರ್ಥ ಯೂಸ್ ಮಾಡಿ ಆರಾಮಾಗಿ ಮಾಡ್ಕೋಬೋದು. ಸೊ ಬನ್ನಿ, ವಿಡಿಯೋ ಜಾಸ್ತಿ ಲೆಂತಿಯಾಗಿ ಮಾಡಲ್ಲ. ಈ ವಿಡಿಯೋ ತುಂಬ ಶಾರ್ಟಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೇನು ಅಂದರೆ ಜಸ್ಟ್ 4 ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆಮೇಲೆ ನೀವು ಅನ್ಕೋಬೋದು 4 ಇಂಗ್ರೀಡಿಯೆಂಟ್ಸ್ ನಾನು ತೋರಿಸೋದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ ಮಾಡಬೇಕು, ಆವಾಗಲೇ ನೀಟಾಗಿ ಬರೋದದು. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾವ ಥರ ನಾನು ಹೇಳ್ತಾ ಇದ್ದೀನಿ ಅದನ್ನು ಅಬ್ಸರ್ವ್ ಮಾಡಿ ಒಂದು ಬುಕ್ನಲ್ಲಿ ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ವೀಡಿಯೋನ ಅವಾಗ ಪ್ಲೇ ಮಾಡಿಬಿಟ್ಟು ಎಷ್ಟು ಮೆಜರ್ಮೆಂಟ್ ನಾನು ಹಾಕ್ಕೊಂಡೆ ಅದೇ ಥರ ಮಾಡ್ಕೊಳ್ಳಿ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಏನು ಬೇಕಾಗುತ್ತೆ ಅಂದರೆ ಸಕ್ಕರೆ ಬೇಕು, ಮತ್ತು ಗೋಧಿ ಹಿಟ್ಟು ಬೇಕಾಗುತ್ತೆ, ನಿಂಬೆ ಹಣ್ಣು ಬೇಕು, ಮತ್ತು ಕಸ್ತೂರಿ ಟರ್ಮರಿಕ್. ಸೊ 4 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ, ಬಟ್ ಮೆಥಡ್ ಕರೆಕ್ಟಾಗಿರ್ಬೇಕಲ್ವ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಯಾವ ಮೆಥಡ್ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಒಂದು ಸ್ಪೂನ್ ತೊಗೊಳ್ಳಿ. ನೀವು ಕಾಫಿ ಟೀಗೆ ಯೂಸ್ ಮಾಡ್ತೀರಲ್ಲ ಅಷ್ಟು ದೊಡ್ಡ ಸ್ಪೂನ್ ಬೇಕಾಗುತ್ತೆ. ಸೊ ನಾನು 2 ಸ್ಪೂನಷ್ಟು ಇದನ್ನ ಹಾಕ್ಕೊತಾ ಇದ್ದೀನಿ, ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಕೆನ್ನೆ ಹತ್ರ ಮತ್ತು ಅಪ್ಪರ್ ಲಿಪ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿ ತೊಗೊಂಡೆ. ಸೊ ನೋಡಿ, ಇಷ್ಟು ಸಕ್ಕರೆ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಲೆಮನ್ ಅರ್ಧ ಹಾಕೋಬೇಕಾಗುತ್ತೆ ನೀವು ಇದಕ್ಕೆ. ಸೊ ನೋಡಿ, ಲೆಮನ್ ಅರ್ಧ ನಾನು ತೊಗೊಂಡಿದ್ದೀನಿ. ಅಂದರೆ ಒಂದು ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣಷ್ಟು ಲೆಮನ್ನ ತೊಗೊಂಡು ಅದ್ರ ಜ್ಯೂಸ್ನೆಲ್ಲ ಫುಲ್ಲು ನೀವು ಹಿಂಡ್ಕೋಬೇಕಾಗತ್ತೆ. ಈ ಒಂದು ಸಕ್ಕರೆನಲ್ಲಿ ನಾನು ಹೇಳೋದು. ಸೊ ಫುಲ್ ಹಿಂಡ್ಕೋಬೇಕು. ಸೊ ನೋಡಿ, ಫುಲ್ಲು ಅರ್ಧ ನಿಂಬೆಹಣ್ಣನ್ನು ನಾನು ಹಿಂಡ್ಕೊಂಡಿದ್ದೀನಿ, ಇದ್ರೊಳಗಡೆ ಇದೆ. ಸೊ ಅದನ್ನು ಇವಾಗ ಸಣ್ಣ ಉರಿನಲ್ಲಿ ಅದನ್ನು ಹೀಟ್ ಮಾಡಬೇಕು. ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಅದೇನು ಅಂದರೆ ಸೀಕ್ಲಾಗಬಾರ್ದು, ಅಲ್ಲಿವರೆಗೂ ಅದನ್ನು ಒಂದು ಸ್ವಲ್ಪ ನೀವು ಆ ಸಕ್ಕರೆ ಎಲ್ಲ ಕರಗಬೇಕು, ಸೀದಿಸ್ಬಾರ್ದು ಯಾವುದೇ ಕಾರಣಕ್ಕೂ. ಸಣ್ಣ ಉರಿಲ್ಲ, ಅದಕ್ಕೆ ನಾನು ಸ್ಟವ್ ಮೇಲೆ ಡೈರೆಕ್ಟಾಗೆ ಹಾಗೆ ಇಟ್ಕೊಂಡಿದ್ದೀನಿ. ಅದು ಇನ್ನೊಂದೇನೋ ಕಾಣ್ತಿರೋದು, ಇದು ಬೀಜ ಇದು, ಆಯಿತಾ? ಏನು ಅನ್ಕೊಂಡು ಅದು ಆಮೇಲೆ ತೆಗಿತೀನಿ. ಸೊ ಚೆನ್ನಾಗಿ ಅದು ಹೆಂಗಾಗಬೇಕು ಅಂದರೆ ನೋಡಿ, ಫುಲ್ಲು ಸಕ್ಕರೆ ಕರಗಬೇಕು, ಒಂದು ಹದ ಬರುತ್ತೆ ನೋಡಿ, ಅಲ್ಲಿವರೆಗೂ ಅದು ಮಾಡಬೇಕಾಗತ್ತೆ. ಸೊ ತೋರಿಸ್ತೀನಿ ಹಿಂಗಾಗಿದೆ. ಒಂಥರ ಅಂಟು ಥರ ಬರುತ್ತೆ, ಅಲ್ಲಿವರೆಗೂ ನೀವು ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅದು ಅಂಟು ಥರ ಆಗುತ್ತೆ, ಅಲ್ಲಿವರೆಗೂ ಮಾಡ್ಕೊಳ್ಳಿ. ಸೊ ಇವಾಗ ಒಂದು ಸ್ವಲ್ಪ ಅದು ಆಗಿದೆ ಅಂತ ಅರ್ಥ. 1-2 ನಿಮಿಷದವರೆಗೂ ಹಂಗೆ ಮಾಡ್ತಾನೇ ಇದ್ದೆ ನಾನು. ಸೊ ವ್ಯಾಕ್ಸ್ ಥರ ರೆಡಿ ಆಯಿತು. ಸೊ ಅದನ್ನು ಕೆಳಗಡೆ ಇಳಿಸ್ಕೊತಿದ್ದೀನಿ ಈಗ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಬಂದಿರುತ್ತೆ, ಅಂದರೆ ಅಂಟು ಥರ ಆಗಬೇಕು. ಸೊ ಆ ಥರ ಅಂಟಾದಾಗ ನೀವು ನೋಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಹಾಕೋಬೇಕು ಅಂತ. ಸೊ ಇಷ್ಟು, ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ. ಈ ಥರ ದೊಡ್ಡ ಸ್ಪೂನ್ ಲೆಕ್ಕ ತೊಗೊಳೋದಾದ್ರೆ ಅರ್ಧ ಸ್ಪೂನು ಅಷ್ಟೆ, ಆಯಿತಾ?
ಸೊ ಅದೇನು ಅಂದರೆ ನಾವು ಸ್ಟವ್ವಿಂದ ತೆಗೆದಾದ ಮೇಲೇ ನಾವು ಹಾಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಅಷ್ಟು ಸರಿಯಾಗಿ ಬರಲ್ಲ ನಿಮಗೆ. ಸೊ ನೋಡಿ ಈ ಥರ ಆಗುತ್ತೆ. ಸೊ ಈ ಥರ ಒಂದು ಹದ ಬರಬೇಕು ಫ್ರೆಂಡ್ಸ್. ತುಂಬಾ ಜಾಸ್ತಿ ಹಾಕೋಬಾರ್ದು, ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ ಹೇಳಿ, ಗೋಧಿ ಹಿಟ್ಟು ಆಗ್ಬಿಡುತ್ತೆ. ಆಮೇಲೆ ಅಂದರೆ ಗೋಧಿ ಹಿಟ್ಟದು ನಾವು ಚಪಾತಿ ಕಲಿಸ್ತೀವಲ್ಲ ಹಂಗಾಗ್ಬಿಡುತ್ತೆ. ಸೊ ಈ ಥರ ಇರುವಾಗಲೇ ತಕ್ಷಣ ನೀವು ಅರಿಶಿನ ಹಾಕೋಬೇಕು. ತೋರಿಸ್ತೀನಿ ಈಗ ಹೆಂಗೆ ಅಂತ. ಸೊ ನೋಡಿ ಕಸ್ತೂರಿ ಟರ್ಮರಿಕ್ನೇ ತಗೋತಾ ಇದ್ದೀನಿ, ಯಾಕೆಂದರೆ ಸ್ಕಿನ್ನ ಚೆನ್ನಾಗಿ ಬ್ರೈಟನ್ ಮಾಡುತ್ತೆ. ಸೊ ನಿಮಗೆ ಇದು ಮಾಡೋದ್ರಿಂದ ನಿಮ್ಮ ಮುಖನೂ ಬೆಳ್ಳಗಾಗೋಗುತ್ತೆ, ಪ್ಲಸ್ ನಿಮ್ಮದು ಕೂದಲು ಅನ್ವಾಂಟೆಡ್ ಏರ್ಸ್ ಎಲ್ಲ ಬಂದುಬಿಡುತ್ತೆ, ಆಯಿತಾ. ಸೊ ಇದು ಈಸಿ, ಇದು ಮಕ್ಳಿಗೂ ಮಾಡ್ಬೋದು ನೀವು. ಸೊ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ, ನನಗೆ ಲಕ್ಷ್ಮಿ ಕೇಳ್ತಾ ಇದ್ರಿ ಅಲ್ವಾ. ಸೊ ನೋಡಿ ನಿಮ್ಮ ಮಗಳಿಗೂ ಮಾಡಿ ಇದು, ಆಯಿತಾ. ಸೊ ಇದೇನು ಅಂದರೆ ಒಂದು ನಿಮಿಷ ಹೇಳ್ತೀನಿ. ಸೊ ನೋಡಿ ಈ ಥರ ಒಂದು ಟೆಕ್ಸ್ಚರ್ ಫ್ರೆಂಡ್ಸ್. ಸೊ ನೋಡಿ ಹಿಂಗಿರಬೇಕು ಅಂಟು ಥರ. ಸೊ ಅದು ನಾನು ಹೆಂಗೆ ತೋರಿಸ್ತೆ ಅದೇ ಥರ ಮಾಡ್ಕೊಂಬಂದರೆ ಅವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷದವರೆಗೂ ನಾನು ಅದನ್ನು ತಿರುಗಿಸ್ತಾ ಇದ್ದೆ. ಸಕ್ಕರೆ ಫುಲ್ ಇದಾಗಿತ್ತು. ಅದಾದಮೇಲೆ ಗೋಧಿ ಹಿಟ್ಟು ಹಾಕ್ಕೊಂಡೆ, ಅದಾದಮೇಲೆ ನಾನು ಅರಿಶಿನ ಹಾಕಿದ್ದೀನಿ. ತುಂಬ ಹೊತ್ತು ಬಿಟ್ಬಿಟ್ರೆ ಏನು ಅಂದರೆ ಗಟ್ಟಿ ಆಗಿಬಿಡುತ್ತೆ. ಸೊ ಒಂದು ಸ್ವಲ್ಪ ಬಿಸಿ ಹಾರಿದ ಮೇಲೆ ಮುಖಕ್ಕೆ ಹಾಕ್ಬೇಕು. ಬನ್ನಿ ತೋರಿಸ್ತೀನಿ ಈಗ. ಸೊ ಯಾರ್ಯಾರ ಪಾರ್ಲರಲ್ಲಿ ಮಾಡಿಸಿರೋರ್ಗಾದ್ರೆ ಇದ್ರದ್ದು ಗೊತ್ತಿರುತ್ತೆ. ಸ್ವಲ್ಪ ಬಿಸಿ ಇರುವಾಗಲೇ ಅವರು ವ್ಯಾಕ್ಸಿಂಗ್ ಮಾಡ್ತಾರಲ್ಲ. ಸೊ ನಂದು ಹೇಳೋದು ನೀವು ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ನಾನೇನು ಅಂದರೆ ತುಂಬ ಬಿಸಿ ಇರುವಾಗ ಮಾಡ್ತಾ ಇಲ್ಲ, ಬೆಚ್ಚಗಿರುವಾಗ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮ್ಮದು ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ ಫ್ರೆಂಡ್ಸ್. ನಾವೇನು ಗೊತ್ತಾ, ಅದು ತುಂಬ ಬಿಸಿ ಆದಾಗ ಮಾಡಿದಾಗ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇನ್ನೂ ಇರಿಟೇಷನ್ ಥರ ಆಗಿ ಪಿಂಪಲ್ಸ್ ಬರೋದಾಗಿರ್ಬೋದು. ಪಿಂಪಲ್ಸ್ ಆದರೆ ಏನು ಗೊತ್ತಾ, ಮಾರ್ಕ್ಸ್ ಆಗಿಬಿಟ್ರೆ ಕಲೆಗಳು ಉಳ್ಕೊಂಡ್ರೆ ಅದು ತುಂಬ ಕಷ್ಟ ಅದು ರಿಮೂವ್ ಮಾಡೋದು. ಸೊ ನೋಡಿ ಈ ಥರ ಒಂದು ಟೆಕ್ಸ್ಚರ್ ಬಂದಿದೆ. ಸೊ ನಾನು ಆರಿಸ್ತಾ ಇದ್ದೀನಿ, ಯಾಕೆಂದರೆ ಇದು ಸ್ಕಿನ್ಗೆ ಅಪ್ಲೈ ಮಾಡಬೇಕಲ್ವಾ. ಸೊ ಅದಕ್ಕೆ ಹೇಳಿದ್ದು ಬೆಚ್ಚಗಾಗೋವರೆಗೂ ಕಾಯಿರಿ, ಅದು ತಿರುಗಿಸ್ತಾನೆ ಇರಬೇಕು. ಸೊ ಇದು ಏನು ಗೊತ್ತಾ, ಇದನ್ನು ನಾವು ಹಾಕೊಳ್ಳೋದ್ರಿಂದ 2 ಪ್ಲಸ್ ಪಾಯಿಂಟ್ ಇದೆ ಹೇಳ. ಒಂದೇದೇನು ಅಂದರೆ ಮನೆಯಲ್ಲೇ ನೀವು ದುಡ್ಡನ್ನ ಉಳಿಸ್ಬೋದು ಆರಾಮಾಗಿ. ನಂತೂ ಸುನ್ನಲ್ಲ, ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲೂ ಸಿಗುತ್ತೆ, ಸಕ್ಕರೆ ಎಲ್ಲರ ಮನೆಯಲ್ಲೂ ಇರುತ್ತೆ. ಅರಿಶಿನ ನಿಮಗೆ ಕಸ್ತೂರಿ ಟರ್ಮರಿಕ್ ಇಲ್ಲ ಅಂದರೆ ಮಾಮೂಲಿ ಅಡುಗೆ ಅರಿಶಿನೇ ಬಳಸಿ, ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ. ಮತ್ತು ನಿಂಬೆಹಣ್ಣು ಎಲ್ಲರ ಮನೆಯಲ್ಲೂ ಇರುತ್ತೆ. ಎಷ್ಟು ಮಹಾ ಖರ್ಚಾಯಿತು, ಅದೇ ನೀವು ವ್ಯಾಕ್ಸಿಂಗ್ ಹೋಗಿ ಮಾಡಿದ್ರೆ ಎಷ್ಟು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಲ್ವಾ. ಸೊ ಅದೊಂದಾಯ್ತಾ. ಇನ್ನೊಂದೇದೇ ಇಲ್ಲ, ಈಗ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ ಹೇರು ಬೇಗ ಬೆಳೆಯಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟು ನಿಮ್ಮದು. ಸೊ ಅದನ್ನು ನಿಮಗೆ ಹೇಳೋಣ ಅಂತ ಅದೇ ಕಾಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಗಟ್ಟಿ ಆಗೋಯ್ತು ಈಗ. ಸೊ ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಅದು ಬಿಸಿನೂ ಇಲ್ಲ. ಸೊ ನಾನು ಇಲ್ಲಿ ಅಪ್ಪರ್ ಲಿಪ್ ಹತ್ರ ಹಾಕೊತಾ ಇದ್ದೀನಿ. ಏನು ಗೊತ್ತಾ, ಇದು ಹಾಕೊಳ್ಳುವಾಗೆ ಒಂದು ಸ್ವಲ್ಪ ಬಿಸಿ ಇರುವಾಗೆ ಹಾಕೋಬೇಕಿಲ್ಲ ಅಂದರೆ ಅದು ಇದಾಗ್ಬಿಡುತ್ತೆ, ಗಟ್ಟಿಯಾಗಿಬಿಡುತ್ತೆ. ಯಾಕೆಂದರೆ ಅದು ವ್ಯಾಕ್ಸ್ ಅಲ್ವಾ. ಆ ಥರ ಗಟ್ಟಿಯಾದಾಗ ಏನು ಮಾಡಿ ಅಂದರೆ ಇನ್ನೊಂದು ಸ್ವಲ್ಪ ಅದನ್ನು ಬಿಸಿ ಮಾಡೋಕ್ಕಿಡಿ. ಸೊ ನೋಡಿ ಸ್ವಲ್ಪ ಬೆಚ್ಚಗಿರುವಾಗೆ ಹಾಕೊಂಬಿಡಿ. ಒಂದು ಸ್ವಲ್ಪ ಬಿಸಿ ಇದ್ರೂ ಪರವಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಇದ್ದು ಬೆಚ್ಚಗಿರುವಾಗ ಹಿಂಗೆ ಹಾಕ್ಕೊಳ್ಳಿ. ನಿಮಗೆ ಅದು ಹಾಕೊಳ್ಳುವಾಗೆ ನಿಮಗೆ ಫೀಲ್ ಆಗುತ್ತೆ, ಹೆಂಗಾಗುತ್ತೆ ಗೊತ್ತಾ, ಎಳ್ದಂಗೆ ಆಗುತ್ತೆ. ಅದೇ ಬೇಕಲ್ಲ. ನೋಡಿ ಮೀಸೆ ಆಗೋಯ್ತು ನಂದು. ಸೇಮ್ ನಾನು ಹೆಂಗೆ ಹೇಳೋದ್ನೋ ಅದೇ ಥರ ಮಾಡಬೇಕು, ಅವಾಗಲೇ ನಿಮ್ಗೆ ನೀಟಾಗಿ ಬರೋದು, ಆಯಿತಾ. ಡೋಂಟ್ ವರಿ, ಇದು ಅಕಸ್ಮಾತ್ ಬಿಸಿ ಆಗೋಯ್ತು ಅಂದರೆ ಗಟ್ಟಿ ಆಗೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ಅದನ್ನು ಮತ್ತೆ ನಾನು ಹೇಳಿದ್ನಲ್ಲ, ಇದು ಮಾಡ್ಬೋದು. ಒಂದು ಕಡೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್, ಆಯಿತಾ. ನೋಡಿ ಸುಮ್ಮನೆ ಹಿಂಗೆ. ಏನು ಗೊತ್ತಾ, ಇದು ಕಟೋರಿ ವ್ಯಾಕ್ಸಿಂಗ್ ಅಂತ ಬರುತ್ತೆ, ತುಂಬಾ ಜಾಸ್ತಿ. ಒಂದ್ಸಲ ಟ್ರೈ ಮಾಡಿ ಬೇಕಾದ್ರೆ, ಪಾರ್ಲರ್ ನಡೆಸೋರು ಯಾರು ಇದ್ದರೆ ಕಮೆಂಟ್ ಮಾಡಿ, ಕಟೋರಿ ವ್ಯಾಕ್ಸಿಂಗ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ರಾ ನೀವು ಅಂತ. ಸೊ ನೋಡಿ ನಾನು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಎಷ್ಟು ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ, ಎಷ್ಟು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಎಷ್ಟು ಜನ ನಂಗೆ ಲೈಕ್ ಮಾಡ್ತೀರಾ ಅಂತ. ಇಷ್ಟು ಒಳ್ಳೆ ಮೆಥಡ್ ಹೇಳ್ಕೊಡ್ತಾ ಇದ್ದೀನಿ. ಆರಾಮಾಗಿ ನೀವು ನಾನು ಹೇಳಿದ್ನಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಮಾಡ್ಕೋಬೋದು ಫ್ರೆಂಡ್ಸ್. ಏನು ಗೊತ್ತಾ, ಕಸ್ತೂರಿ ಟರ್ಮರಿಕ್ ಹಾಕ್ಕೊಂಡ್ರೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಮುಖ ಚೆನ್ನಾಗಿ ಬೆಳ್ಳಗಾಗೋಗುತ್ತೆ. ಸೊ ನಾನು ಒಂದು ಸೈಡ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ, ಆಯಿತಾ. ನೀವು ಮಾಡ್ಕೋಬೇಕಾದ್ರೆ ಇನ್ನೊಂದು ಸೈಡ್ ಮಾಡ್ಕೊಳ್ಳಿ. ಇವನ್ ಏನು ಗೊತ್ತಾ, ನೀವು ಮೂಗ್ ಮೇಲೂ ಕೂಡ ಹಾಕೋಬೋದು ಫ್ರೆಂಡ್ಸ್, ಮೂಗ್ ಮೇಲೂ ಹಾಕೋಬೋದು. ನಂದು ವಿಡಿಯೋ ಜಾಸ್ತಿ ಲೆಂತಿ ಆಗಿಬಿಡುತ್ತೆ, ಫುಲ್ ಎಲ್ಲ ಮಾಡ್ಕೊಂಡು ಕೂತಿದ್ರೆ.
ನಾನು ನಿಮ್ಗೆ ಹೆಲ್ಪ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ಗೊತ್ತಾ, ನಂದು ಲೆಂತಿ ಆಗಿದ್ರು ಪರವಾಗಿಲ್ಲ. ಏನು ಗೊತ್ತಾ, ಇದೆಲ್ಲ ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ರೇನೆ, ಇಲ್ಲಾಂದರೆ ಸರಿಯಾಗಿ ತೋರಿಸ್ದೆ, ಸುಮ್ಮನೆ ಮೆಜರ್ಮೆಂಟು ಸರಿಯಾಗಿ ಹೇಳ್ದೆ, ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ನಿಮ್ಗೇನು ಅರ್ಥ ಆಗುತ್ತೆ ಹೇಳಿ ಅಲ್ವಾ? ಜೋಕರ್ ಥರ ಕಾಣ್ತಾ ಇದ್ದಾಳೆ ತೇಜು. ಓಕೆ, ಸೊ ನೋಡಿ ಈ ಥರ ಆಗಿರುತ್ತೆ ಅಲ್ವಾ? ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆಗಲೇ ನೋಡಿ ನಂದು ಕೈಯೆಲ್ಲ ಅಂಟು ಥರ ಆಯಿತು. ಅರ್ಥ ಮಾಡ್ಕೊಳ್ಳಿ, ಇದು ಮಾಡಿದ ತಕ್ಷಣವೇ ನೀವು ಇದನ್ನು ಅಪ್ಲೈ ಮಾಡಿಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಆಮೇಲೆ ನಾನು ಹಿಂಗೆ ಬಡ್ಬಾರ್ಡ್ ಅಂತಿದ್ದೀನಲ್ಲ, ಹಂಗೆ ಮಾತಾಡೋಕೆ ಹೋಗ್ಬಾರ್ದು. ಯಾಕೆಂದರೆ ನಿಮ್ಮದು ಸ್ಕಿನ್ನು ಅದೊಂದು ಸ್ವಲ್ಪ ಇದಾಗಬೇಕು, ಅದು ಎಳಿಬೇಕಲ್ಲ ನಾವು. ನಾನು ನಿಮಗೆ ತೋರಿಸ್ತಾ ಇರೋದಲ್ವ, ಅದಕ್ಕೆ ಜಸ್ಟ್ ಮಾತಾಡ್ಕೊಂಡು ಕೂತಿದ್ದೀನಿ. ಆಯಿತಾ? ಆ ಕಟೋರಿ ವ್ಯಾಕ್ಸಿಂಗು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಇದೆಲ್ಲ ಆದಮೇಲೆ ಹಿಂಗೆ ಎಳಿತಾರೆ. ಸೊ ಈ ಥರ ನೀವು ವಾರದಲ್ಲಿ 1 ಸಲ ಮಾಡ್ಕೊತಾ ಬನ್ನಿ, ಕೂದಲೆಲ್ಲ ಹೊಟ್ಟೋಗುತ್ತೆ. ಅಂದರೆ ಏನೇನು ಕೂದಲು ಇರುತ್ತೆ ಸೊ ಅದೆಲ್ಲ ನಿಮಗೆ ರಿಮೂವ್ ಆಗ್ತಾ ಬರುತ್ತೆ. ಸೊ ಒಂದು 5 ನಿಮಿಷ ಬಿಡ್ತೀನಿ, ಬಿಡಬೇಕು 5 ನಿಮಿಷ. ಅದಕ್ಕೇ ಬಿಟ್ಟಾದ್ಮೇಲೆ ಹೆಂಗೆ ಆಗಿರುತ್ತೆ ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದೇನು ಗೊತ್ತಾ, ಒಂದು 5-10 ನಿಮಿಷನೇ ಬಿಡಿ, ಒಂದು 5 to 10 ಮಿನಿಟ್ಸೇ ಬಿಡಿ. ನಿಮ್ಮ ಬೇರೆ ಕೆಲಸಗಳು ಏನಾರ ಮನೆಯದು ಇದ್ದರೆ ಮಾಡ್ಕೊತಾ ಇರಿ. ಸೊ ಏನು ಗೊತ್ತಾ, ಅಲ್ಲಿವರೆಗೂ ಡ್ರೈ ಆಗಿಬಿಡುತ್ತೆ. ನೋಡಿ ಹೆಂಗಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಅಂಟು ಥರ ಬರುತ್ತೆ. ಈವನ್ ನೀವು ಈ ಅಂಟನ್ನು ಇದಕ್ಕೆ ಉಪಯೋಗಿಸ್ಕೊಳ್ಳಿ, ಇಲ್ಲಿ ಕೈದು ಇದಕ್ಕೂ ಹಾಕೋಬೋದು. ಇಲ್ಲೆಲ್ಲ ಕೆಲವ್ರಿಗೆ ಕೂದಲು ಥರ ಬಂದಿರುತ್ತೆ ನೋಡಿ. ಸೊ ಅದೆಲ್ಲ ಚಿಕ್ಕ ಕೂದಲೆಲ್ಲ ಇದರಲ್ಲಿ ಬಂದ್ಬಿಡುತ್ತೆ ನೀವು ಈ ಥರ ಮಾಡೋದ್ರಿಂದ. ಅದೂ ಅಷ್ಟೇ, ಬೇಕಾರೆ ಆ ಥರ ಬಿಸಿ ಇರುವಾಗಲೇ ಹಿಂಗೆ ಹಾಕೊಳ್ಳಿ. ಮಾಮೂಲಿ ಈಗ ಪಾರ್ಲರಲ್ಲೆಲ್ಲ ಹಂಗೆ ತಾನೇ ನಿಮ್ಮ ಮಾಡೋದು. ಸ್ವಲ್ಪ ತಗೊಂಡು ಹಿಂಗೆಲ್ಲ ಕೈಗೆಲ್ಲ ಇಲ್ಲೂ ಹಿಂಗೆ ಅಪ್ಲೈ ಮಾಡ್ತಾ ಇರ್ತಾರಲ್ವ. ಸೊ ಎಲ್ಲೆಲ್ಲಿ ಇದೆ ಅಲ್ಲೂ ಹಿಂಗೆ ಹಾಕ್ಕೊಳ್ತಾ ಇರಿ. ಲಾಸ್ಟಲ್ಲಿ ಅದನ್ನು ಹೇಳ್ಕೊಂಡು ಬನ್ನಿ ಅಷ್ಟೆ. ನೋಡಿ ಆವಾಗ ಇಲ್ಲಿ ಅಕಸ್ಮಾತ್ ಚಿಕ್ಕ ಕೂದಲಿದ್ರೆ ಅದೂ ಬರುತ್ತೆ. ಸೊ ಹೇಳ್ತಾ ಇರೋದು ಐಡಿಯಾ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನೋಡಿ ಒಂದು 10 ಮಿನಿಟ್ಸ್ವರೆಗೂ ಬಿಟ್ಟಿದ್ದೀನಿ. ಸೊ ನಾನು ತೋರಿಸ್ತಾ ಇದ್ದೀನಿ ಹೆಂಗಿರುತ್ತೆ. ಸೊ ನೋಡಿ ಹಿಂಗೆ ಎಳಿಬೇಕು ನೀವು. ನೋವುತ್ತೆ ಒಂದು ಸ್ವಲ್ಪ. ಅವಾಗೇನು ಅಂದರೆ ಚಿಕ್ಕ ಕೂದಲೆಲ್ಲ ಇದ್ರಲ್ಲಿ ಅಂಟ್ಕೊಂಡಿರುತ್ತೆ ಫ್ರೆಂಡ್ಸ್. ಆ ಥರ ನೀವು ಬೇಕಾದ್ರೆ ಇನ್ನೂ ಬಿಡ್ಬೋದು, ಒಂದು 15-20 ನಿಮಿಷ ಬಿಟ್ಟರೆ ಇನ್ನೂ ಗಟ್ಟಿ ಥರ ಆಗಿರುತ್ತೆ. ಸೊ ಅವಾಗ ನಿಮಗೆ ಅದು ಹಿಂಗೆ ತೆಗಿವಾಗೆ ಒಂದು ಸ್ವಲ್ಪ ನೋವಾಗುತ್ತೆ ಅಷ್ಟೇ. ಕೂದಲು ಜಾಸ್ತಿ ಇರೋರು ನೋವಾಗುತ್ತೆ. ಸೊ ನೋಡಿ ಹಿಂಗೆ ತೆಗಿಬೇಕಾದ್ರೆ ಕೆನ್ನೆ ಹತ್ರ ತೆಗಿಬೇಕಾದ್ರೆ ಮೇಲ್ಗಡೆಯಿಂದ ಇದು ಮಾಡಬೇಕು ನೀವು. ಸೊ ನೋಡಿ ಹಿಂಗೆ ಮಾಡ್ಕೊಂಬನ್ನಿ. ಹಿಂಗೆ ಎಳಿಬೇಕಾದ್ರೆ ನೋವಾಗ್ತಾ ಇದೆ ನನಗೆ ಆ್ಯಕ್ಚುಲಿ. ಕೂದಲೆಲ್ಲ ನೋಡಿ, ಕೂದಲೆಲ್ಲ ನಿಜವಾಗ್ಲೂ ಬರುತ್ತೆ ಇದರಲ್ಲಿ. ಸೊ ಈ ಮೆಥಡ್ ಮಾಡಿ ಫ್ರೆಂಡ್ಸ್. ನೋಡಿ ಹಿಂಗೆ ಎಳಿಬೇಕಾದ್ರೆ ನೋವಾಗ್ತಾ ಇದೆ. ಕಟೋರಿ ವ್ಯಾಕ್ಸಿಂಗ್ ಥರನೇ ಬರುತ್ತೆ ಇದು. ಸೊ ನೋಡಿ ಕೂದಲು ಚಿಕ್ಕದು, ನನ್ನ ಕೂದಲೇ ಅಂಟ್ಕೊಂಡ್ಬಿಡ್ತು. ತುಂಬ ಕೇರ್ಫುಲ್ಲಾಗಿ ಮಾಡಿ. ಆ್ಯಕ್ಚುಲಿ ಒಂದು ಗಂಟು ಹಾಕ್ಕೊಂಡು ಮಾಡಬೇಕಿತ್ತು ನಾನೊಬ್ಳು. ಇರಿ ಬರ್ತೀನಿ ಗಂಟು ಹಾಕ್ಕೊಂಡು. ಸೊ ಆಯಿತಾ, ಒಂದು ನೀವು ಮಾಡ್ಬೇಕಾರೆ ಫ್ರೆಂಡ್ಸ್ ಗಂಟು ಹಾಕೊಂಬಿಡಿ ಬೆಟರು. ನಾನು ಕೂದಲು ಬಿಟ್ಟು ಕೂದಲಿಗೆಲ್ಲ ಸಿಕ್ಕಾಕೋತ ಆಮೇಲೆ ನಿಧಾನಕ್ಕೆ ಇದು ಮಾಡಬೇಕು. ಸೊ ಆ ಥರ ಆಯಿತಾ. ಸೊ ನೋಡಿ ಮೂಗುಗೆ ಹಾಕೊಂಡಿರೋದು ಅಷ್ಟೇ, ಮೇಲಿಂದ ಕೆಳಗಡೆ ಹಿಂಗೆ ಮಾಡ್ಕೊಂಬನ್ನಿ. ನೋವಾಗ್ತಾ ಇದೆ ಆ್ಯಕ್ಚುಲಿ. ಏನು ಗೊತ್ತಾ, ಸಣ್ಣ ಕೂದಲೆಲ್ಲ ಬಂದ್ಬಿಟ್ಟಿರುತ್ತೆ ಇದರಲ್ಲಿ. ನೀವು ಬಿಸಿಲಲ್ಲಿ ಇಟ್ಕೊಂಡು ನೋಡಿದಾಗ ನಿಮಗೆ ಕಾಣಿಸುತ್ತೆ. ಸೊ ಈ ಥರ. ಆಮೇಲೆ ಎಷ್ಟು ಬೆಳ್ಳಗಾಗತ್ತೆ ಗೊತ್ತಾ, ಮುಖ ತುಂಬ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ನಿಮಗೆ ಕಾಣುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ಇದರಲ್ಲಿ ನೋಡಿ ಸಣ್ಣ ಕೂದಲುಗಳು, ಸಣ್ಣ ಕೂದಲು ಎಲ್ಲ ಇದ್ರೊಳಗಡೆ ಬಂದಿರುತ್ತೆ. ಆಯಿತಾ. ನೀವು ಮಾಡಿದ್ಮೇಲೆ ನಂಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದ್ರಲ್ಲಿ ಬರುತ್ತೆ, ನಾನು ಹೇಳದ್ನಲ್ಲ, ತುಂಬ ಹೊತ್ತು ಬಿಡಿ ಬೇಕಾದ್ರೆ ನೀವು ಒಂದು 20 ಮಿನಿಟ್ಸೇ ಬಿಡಿ. ಈ ಕೂದಲಿಗೆ ಸಿಕ್ಕಾಕೊಂಡ್ರೆ ಹಂಗೆ ಆಗ್ತಿದೆ ಅಲ್ವಾ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೆನ್ನೆನಲ್ಲಿರೋ ಸಣ್ಣ ಕೂದಲೆಲ್ಲ ಬಂದ್ಬಿಡುತ್ತೆ. ನನ್ನ ಕೂದಲು ಐತಿ ಅದು. ಲೈವ್ ಡೆಮೋ ಮಾಡ್ತಾ ಇದ್ದೀನಿ, ಯಾವುದೇ ಒಂದು ಇದಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿದ್ದೀನಿ, ಏನು ಅಂದ್ಕೋಬೇಡಿ. ಆಯಿತಾ. ಸೊ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಾನು ಯಾವ ಪಾರ್ಲರ್ಗೂ ಹೋಗಲ್ಲ. ಸೊ ಇಂಥ ಟ್ರಿಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋದು ನಾನು. ಆ ರೇಸರ್ದು ಮಾಡ್ತೀನಿ, ಅದು ಬಿಟ್ಟರೆ ಇದೇ ಮಾಡೋದು. ಸೊ ನೋಡಿ, ಅದಾದಮೇಲೆ ನಿಮ್ಮ ಕೈಯಲ್ಲಿ ಏನು ಅಂಟ್ಕೊಂಡಿರುತ್ತಲ್ಲ, ಜಸ್ಟ್ ಹಿಂಗೆ ಮಾಡ್ಕೊಂಬನ್ನಿ.
ಅವಾಗೇನು ಗೊತ್ತಾ, ಸಣ್ಣ ಪುಟ್ಟ ಕೂದಲು ಎಲ್ಲೆಲ್ಲಿ ಇರುತ್ತೆ ಅದೆಲ್ಲ ಹೊರ್ಟೋಗುತ್ತೆ. ಆಮೇಲೆ ನಿಮ್ಮದು ಸೇಮ್ ಒಳ್ಳೆ ಇದರಲ್ಲಿ ಯಾವ್ದು ಹೇಳಿ ಪಾರ್ಲರಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯೇ ನಿಮ್ಗಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಇಲ್ಲೂ ನೀವು ಇಲ್ಲಿವರೆಗೂ ಮಾಡ್ಬೋದು, ಇಲ್ಲೆಲ್ಲ ಕೂದಲು ಇರುತ್ತಲ್ವಾ. ಚಿಕ್ಕ ಮಕ್ಳಿಗೂ ಮಾಡಿ ಪರವಾಗಿಲ್ಲ. ಒಂದು 13 ವರ್ಷ ಆದಮೇಲೆ ಕೆಲವ್ರಿಗೆ ಪೀರಿಯಡ್ಸ್ ಆದಮೇಲೆ ಮಕ್ಕಳಿಗೆ ಏಜ್ ಅಟೆಂಡ್ ಆಗಿರ್ತಾರಲ್ಲ, ಚಿಕ್ಕ ಮಕ್ಕಳು ನಾನು ಹೇಳೋದು. ಸೊ ಅವ್ರಿಗೆಲ್ಲ ಕೂದಲು ತುಂಬ ಬಂದ್ಬಿಟ್ಟಿರುತ್ತೆ. ಆಮೇಲೆ ನಿಮಗೂ ಅಷ್ಟೇ, ನೀವು ಹೇಳಿ ಮನೆಯಲ್ಲೇ ಇದ್ದರೆ ಎಷ್ಟು ಆರಾಮಲ್ವ, ಇದು ಆರಾಮಾಗಿ ಮಾಡ್ಕೋಬೋದು. ಹೋಗ್ಬಿಟ್ಟು ಎಲ್ಲ ಇದಕ್ಕೂ ಪಾರ್ಲರ್ಗೆ ಹೋಗಿ ನಾನು ಏನು ಹೇಳೋದು ಅಂದರೆ, ಇವಾಗ ಒಂದು ಸ್ವಲ್ಪ ಮುಂಚೆಯೇ ಎಲ್ಲರೂ ಪಾರ್ಲರ್ಗೆ ಹೋಗಿ ಪೇಷನ್ಸ್ ಇರೋದು. ಇವಾಗ ಯಾರು ಹೋಗ್ತಾರೆ ಹೇಳಿ, ಯಾರಿಗೂ ಟೈಮೂ ಇರೋಲ್ಲ. ಬೆಸ್ಟ್ ಈ ಥರ ಮಾಡ್ಕೊಳ್ಳಿ, ನಾನು ಹೇಳೋದು ಕೇಳಿ. ಆಮೇಲೆ ಇದು ಮಾಡೋದ್ರಿಂದ ನಿಮ್ಮ ಮುಖದಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಆಚೆ ಬರುತ್ತೆ. ನಿಮ್ಮದು ತುಂಬ ಚೆನ್ನಾಗಿ ಕಾಣುತ್ತೆ, ಮುಖ ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ ಫ್ರೆಂಡ್ಸ್, ಆ ಥರ ಆಯಿತಾ. ಸೊ ನೋಡಿ, ಇದ್ರಲ್ಲಿ ಹಾಕ್ಕೊಂಡಿರೋದನ್ನು ಇವಾಗ ಹೇಳಿರಿ. ಅದು ಅಷ್ಟೇ, ಇದರಲ್ಲೇ ತಗೊಂಡು ಹಿಂಗೆ ಅನ್ಕೋಬೋದು. ಆ್ಯಕ್ಚುಲಿ ಇದು ಎಷ್ಟು ಅಂಟಂಟಿದೆ ಅಂದರೆ ನೀವು ಮಾಡಿದಾಗಲೇ ನಿಮ್ಗೆ ಗೊತ್ತಾಗೋದು. ನೋಡಿ, ಸೇಮ್ ಪಾರ್ಲರಲ್ಲಿ ಹೆಂಗೆ ಮಾಡ್ತಾರೆ, ನೀವು ಯಾರು ಮಾಡಿಸಿದ್ರೆ ನಿಮ್ಗೆ ಐಡಿಯಾ ಇರುತ್ತೆ, ಅದೇ ಥರ ಫೀಲ್ ಆಗ್ತೀರ. ಅವರು ಹಿಂಗೆ ಮಾಡ್ತಿರ್ತಾರಲ್ವ. ಬಟ್ ಹೇಳ್ದಾಗ್ತಾರೆ, ಬೆಟರ್ ಇದು ನೀವು ಮನೇಲೇ ಮಾಡ್ಕೊಳ್ಳಿ, ಸ್ಕಿನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಷ್ಟೆ. ನಾನು ಎಷ್ಟೇ ಟ್ರೈ ಮಾಡಿದ್ರೂ ವಿಡಿಯೋ ಒಂದು ಸ್ವಲ್ಪ ಲೆಂತಿಯಾಗೇ ಬರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಚೆನ್ನಾಗಿರೋದು ನಿಮಗೆ ಬೇಕು, ಕಲಿಬೇಕು ಅಂದರೆ ಇದೆಲ್ಲ ಸಿಗಲ್ಲ, ಗೊತ್ತಾಯ್ತಾ. ಸೊ ನೋಡಿ, ನಾನು ನಿಮಗೆ ಲೈವ್ ಇದೇ ಮಾಡೇ ತೋರಿಸ್ತಾ ಇರೋದು. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಂಗೆ ಹೇಳ್ಕೊಡ್ತಾ ಇರೋದಲ್ವಾ. ಸೊ ಈ ಥರ ಫ್ರೆಂಡ್ಸ್. ಸೊ ನೋಡಿ, ಮುಖನೂ ಸಖತ್ತಾಗಿ ಬ್ರೈಟ್ ಆಗುತ್ತೆ. ಯಾಕೆಂದರೆ ನಾವು ಇದರಲ್ಲಿ ಸಕ್ಕರೆ ಹಾಕಿದ್ದೀವಿ, ಪ್ಲಸ್ ನಿಂಬೆ ಹಣ್ಣಿದೆ, ಆಮೇಲೆ ಇನ್ನೇನು ಹಾಕಿದ್ವಿ, ಗೋಧಿ ಹಿಟ್ಟು ಹಾಕಿದ್ದೀವಿ, ಅರಶಿನ ಹಾಕಿದ್ದೀವಿ. ಸೊ ತುಂಬ ಚೆನ್ನಾಗಾಗುತ್ತೆ. ಏನು ಗೊತ್ತಾ, ಇದು ತೆಗೆದ ತಕ್ಷಣ ಒಂಥರ ಉರಿ ಥರ ಆಗುತ್ತೆ. ಯಾಕೆಂದರೆ ಅದು ಕೂದಲು ಬಂದಿರುತ್ತಲ್ವ, ಒಂದು ಸ್ವಲ್ಪ ಉರಿ ಥರ ಇರುತ್ತೆ. ನೀವು ಅವಾಗ ಏನು ಮಾಡ್ಬೋದು ಅಂದರೆ ಅಲೋವೆರಾ ಜೆಲ್ ಹಾಕ್ಕೊಂಡು ಬಿಡ್ಬೋದು, ಇಲ್ಲಾಂದರೆ ಏನು ಬೇಡ, ಜಸ್ಟ್ ಸುಮ್ಮನೆ ಹಂಗೆ ಬಿಡಿ, ಏನಾಗಲ್ಲ. ಸೊ ನೋಡಿ, ಸಣ್ಣ ಪುಟ್ಟ ಕೂದಲೆಲ್ಲ ಅದರೊಳಗೆ ಬಂದ್ಬಿಟ್ಟಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ಸಣ್ಣ ಸಣ್ಣ ಕೂದಲೆಲ್ಲ ಏನು ಗೊತ್ತಾ ಫ್ರೆಂಡ್ಸ್, ಅದರೊಳಗೆ ಕಪ್ಪು ಕಪ್ಪು ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಕೂದಲುನೇ. ಸೊ ಫುಲ್ಲು ಒಂದು ಉಂಡೆ ಥರ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ, ಎಲ್ಲ ಕಡೆನೂ ಅದೇ ಕಾಣಿಸ್ತಾ ಇರೋದು. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಇದು ಆರಾಮಾಗಿ ನೀವು ಮಾಡ್ಕೊಳ್ಳಿ. ಕೈಗೆ ಇದಕ್ಕೆಲ್ಲ ಆಗುತ್ತೆ. ನೋಡಿ, ಕಾಣಿಸ್ತಾ ಇದೆಯಲ್ಲ ನಿಮಗೇನೆ, ಚಿಕ್ಕ ಚಿಕ್ಕ ಕೂದಲು ಎಷ್ಟೊಂದು ಅದರೊಳಗಡೆ ಇದೆ. ಕಪ್ಪು ಕಪ್ಪು ಕಾಣಿಸ್ತಿರೋದೆಲ್ಲ ಅದೇನೆ. ಆಮೇಲೆ ಏನು ಮಾಡಿ ಗೊತ್ತಾ, ಒಂದು ಸ್ವಲ್ಪ ಈ ಥರ ಏನಾರ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಖ ತೊಳ್ಕೊಳ್ಳಿ, ನೀರು ಹಾಕ್ಬಿಟ್ಟು. ಅವಾಗ ಇದೆಲ್ಲ ಏನಾರು ಅಕಸ್ಮಾತ್ ಸಿಕ್ಕಾಕೊಂಡಿದ್ರೆ ಅದೆಲ್ಲ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಲೈವ್ ಡೆಮೋ ಮಾಡಿ ತೋರಿಸ್ತೀನಿ, ಅಂದರೆ ಲೈವ್ ಡೆಮೋ ಮಾಡೇ ತೋರಿಸ್ತೇನೆ ನಿಮಗೆ, ಲೈವ್ ಡೆಮೋ ಮಾಡೇ ತೋರಿಸಿದ್ದೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಮಾಲ್ ಚಿಲ್ಡ್ರನ್ಗೂ ನೀವು ಮಾಡ್ಬೋದು, ಚಿಕ್ಕ ಮಕ್ಳಿಗೂ ಮಾಡ್ಬೋದು. ನೀವು ಮಾಡ್ಕೊಳ್ಳಿ, ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಳ್ಳಿ, ಯಾರು ಬೇಡ ಅಂದಲ್ವಾ. ಸೊ ಏನು ಗೊತ್ತಾ, ಅವಾಗ ಒಂಥರ ಲುಕ್ಕಾಗಿ ಕಾಣಿಸುತ್ತೆ. ನೀವೇನಾರು ಮೇಕಪ್ ಮಾಡಿದಾಗ್ಲೂ ಕೂದಲಿದ್ರೆ ಏನು ಗೊತ್ತಾ, ಒಂಥರ ಬೂದಿ ಥರ ಕಾಣುತ್ತೆ. ಯಾವಾಗ ನೀವು ಈ ಥರ ಕೂದಲೆಲ್ಲ ತೆಗೆದ್ಬಿಟ್ಟು ಒಂದು ಯಾವುದೇ ಒಂದು ಫೌಂಡೇಶನ್ ಕ್ರೀಮ್ ಹಾಕೋದಾಗಿರ್ಬೋದು, ಏನಾರು ಮಾಡೋರು ನೀಟಾಗಿ ಹಿಡಿಯುತ್ತೆ. ಆಮೇಲೆ ಸ್ಕಿನ್ ಬ್ರೈಟಾಗಿ ಕಾಣಿಸುತ್ತೆ. ಸೊ ಕ್ಯೂಟಾಗಿ ಕಾಣಿಸ್ತೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ.